ಸಾವಿಗಾಗಿ ಕಾದು ಕೂತಿವೆ ಓಪನ್ ವಿದ್ಯುತ್ ಬಾಕ್ಸ್ಗಳು. ಕೆಇಬಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೊನೆಯಿಲ್ವಾ? ಎಸ್ ವೀಕ್ಷಕರೇ, ತುಮಕೂರನ್ನ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಹೊಂದುತ್ತಾ ಇರುವ ನಗರ ಎರಡನೇ ಬೆಂಗಳೂರು ಅಂತಾನೂ ಕರೆಯಲಾಗುತ್ತೆ. ಆದರೆ ತುಮಕೂರು ನಗರಾದ್ಯಂತ ಸಮಸ್ಯೆಗಳ ಅಗಾರವೇ ಅಡಗಿದೆ. ಇದರ ನಡುವೆ ಕೆಇಬಿ ಮತ್ತು ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಪಾರವೇ ಇಲ್ಲ. ಈಗಾಗಲೇ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಹಲವರು ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ಬೆಸ್ಕಾಂ ಆಗಲಿ ಕೆಇಬಿ ಅಧಿಕಾರಿಗಳಾಗಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಮತ್ತೊಂದು ಸ್ಥಳ ಸಾವಿಗೆ ಬಾಯಿ ತೆರೆದು ಕೂತಿದೆ. ಅದೊಂದು ಸ್ಥಳದಲ್ಲಿ ಮಾತ್ರವಲ್ಲ, ಆ ಸಮಸ್ಯೆ ಇರೋದು ಇಡೀ ನಗರಾದ್ಯಂತ. ಹೌದು, ಉಪ್ಪಾರಳಿಗೆ ಹೋಗುವ ಬ್ರಿಡ್ಜ್ ಕೆಳಭಾಗದಲ್ಲಿರುವ ವಿದ್ಯುತ್ ಬಾಕ್ಸ್ ಓಪನ್ ಆಗಿದ್ದು ಕೆಇಬಿ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಭದ್ರಮಾ ಚೌಟ್ರಿ ರಾಧಾಕೃಷ್ಣ ರಸ್ತೆಯಲ್ಲಿರುವ ಬ್ರಿಡ್ಜ್ ಉಪ್ಪಾರಳಿಗೆ ಸಂಪರ್ಕ ಕಲ್ಪಿಸುತ್ತೆ. ಇದರ ಕೆಳಭಾಗದಲ್ಲಿ ವಿದ್ಯುತ್ ಬಾಕ್ಸ್ ಓಪನ್ ಆಗಿದ್ದು ಸಾವಿಗೆ ಬಾಯಿ ತೆರೆದು ಕೂತಿದೆ. ಬ್ರಿಡ್ಜ್ ಕೆಳಭಾಗದಲ್ಲಿ ಫುಡ್ ಸ್ಟ್ರೀಟ್ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ ಸಾರ್ವಜನಿಕರು ಟೀ ಕಾಫಿ ಕುಡಿಯಲು, ತಿಂಡಿ ಮಾರಾಟ ಮಾಡಲು ಇಲ್ಲಿಗೆ ಬರ್ತಾನೆ ಇರ್ತಾರೆ. ಇಂತಹ ಸ್ಥಳದಲ್ಲಿ ಇಂತಹ ಓಪನ್ ವಿದ್ಯುತ್ ಬಾಕ್ಸ್ ಇರೋದ್ರಿಂದ ಸಾರ್ವಜನಿಕರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ. ಇಲ್ಲಿ ಇಟ್ಟಿರುವಂತಹ ವಿದ್ಯುತ್ ಬಾಕ್ಸ್ ಸಾಮಾನ್ಯ ವಿದ್ಯುತ್ ಪವರ್ಗಿಂತ ಸ್ವಲ್ಪ ಜಾಸ್ತಿಯೇ ಇರುತ್ತೆ. ಒಂದ್ ಕಡೆ ಆ ವಿದ್ಯುತ್ ಬಾಕ್ಸ್ಗಳು ತುಕ್ಕು ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆ ವೈರ್ಗಳಿಗೆ ಟೇಪ್ ಸುತ್ತಿ ಕಾಟಾಚಾರದ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಓಡಾಡುವ ಜನರು ಮಿಸ್ ಆಗಿ ಮುಟ್ಟಿದ್ರೆ ಅವರ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಇಲ್ಲ, ಈಗ ತಾವು ಹೇಳಿರೋದು ಬೆಸ್ಕಾಮಲ್ಲಿ ಲೈನ್ಮನ್ಗಳಿಗೆ ಅಲರ್ಟಲ್ಲಿ ಇರೋಕ್ಕೆ ಹೇಳಿದ್ದೀವಿ. ಎಲ್ಲಿ ಈ ಥರ ಲೈವ್ ವಯರ್ಸ್, ಓಪನ್ ವಯರ್ಸ್ ಇದೆ ಅದೆಲ್ಲನೂ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ. ಬಿಕಾಸ್ ಅದು ಮಳೆ ಬಂದ ತಕ್ಷಣ ಅದು ಕೆಳಗಡೆ ಬಿದ್ದರೆ ಇಫ್ ಸಂಬಡಿ ಟಚಸ್ ಇಟ್ ಇಮಿಡಿಯೇಟ್ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ರಿಲೇ ಕಟ್ ಆಗಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಪ್ರಿವೆನ್ಷನ್ ಇಸ್ ಬೆಟರ್. ನಾವು ಕೂಡ ಬೆಸ್ಕಾಮ್ ಅವರಿಗೆ ನಿನ್ನೆ SC ಅವರು ಬಂದಿದ್ದರು ಮೀಟಿಂಗ್ಗೆ. SC ಮತ್ತು ಡಬ್ಲ್ಯೂಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಎಲ್ಲಿ ಈ ಥರ ಓಪನ್ ಆಗಿ ಇದೆ ವಯರ್ಸು, ಮತ್ತು ಬ್ರಾಂಚಸ್ ಎಸ್ಪೆಷಲಿ ಈಗ ಪೋಲ್ ಹತ್ರ ಬ್ರಾಂಚಸ್ ಇದ್ದರೆ ಆ ಬ್ರಾಂಚಸ್ಸನ್ನು ಸ್ವಲ್ಪ ಟ್ರಿಮ್ ಮಾಡುವ ಕೆಲಸನೂ ಮಾಡಬೇಕು ಅಂತ ಹೇಳಿದ್ವಿ. ನಾವು ಪ್ರೀ ಮಾನ್ಸೂನ್ ಆ್ಯಕ್ಟಿವಿಟೀಸಲ್ಲಿ ಇದನ್ನು ಕೂಡ ತಗೊಂಡು ಮಾಡಿದ್ದೀವಿ. ಸುಮಾರು ಕಡೆ ಮಾಡಿದ್ದೀವಿ, ಇಲ್ಲ ಅಂತಿಲ್ಲ. ಈಗ ಇನ್ನೂ ಒಂದಷ್ಟು ಎಚ್ಚರಿಕೆಯಿಂದ ನೋಡಬೇಕು ಅಂತ ಎಲ್ಲ ಫೀಲ್ಡ್ ಲೆವೆಲ್ ಸ್ಟಾಫ್, ಲೈನ್ಮನ್ ಕೂಡ ನಾವು ಹೇಳಿದ್ದೀವಿ. ಸೊ ಅದನ್ನು ಮಾಡ್ತಾರೆ. ಇನ್ನು ಇಂತಹ ಸಮಸ್ಯೆ ಇದೊಂದು ಕಡೆ ಮಾತ್ರ ಅಲ್ಲ, ನಗರದ ಬಹುತೇಕ ಭಾಗಗಳಲ್ಲಿ ಕಂಡುಬರುತ್ತೆ. ನಗರದ ಡಿಸಿ ಕಚೇರಿ, BH ರಸ್ತೆ, ಅಶೋಕ ರಸ್ತೆ, ಗುಬ್ಬಿಗೇಟ್ ರಸ್ತೆ, ಹೀಗೆ ಎಲ್ಲಾ ಕಡೆಯೂ ಈ ರಸ್ತೆಯಾಗಿ ವಿದ್ಯುತ್ ಬಾಕ್ಸ್ಗಳು ಓಪನ್ ಆಗಿವೆ. ಜನನಿಬಿಡ ಪ್ರದೇಶದಲ್ಲಿಯೇ ಈ ರೀತಿಯಾಗಿ ಅವ್ಯವಸ್ಥೆಯಾದ್ರೆ ಇನ್ನು ವಾರ್ಡ್ ಒಳಗಿರುವಂತಹ ಇಂತಹದ್ದೇ ಸಮಸ್ಯೆಗಳನ್ನ ಕೇಳೋರೇ ಇಲ್ಲದಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ವಿದ್ಯುತ್ ಬಾಕ್ಸ್ ಅನ್ನ ಮುಚ್ಚುವ ಕೆಲಸ ಮಾಡಬೇಕಾಗಿದೆ. ಜಿಲ್ಲೆಯಾದ್ಯಂತ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗಾಗಲೇ 4 ಜೀವಗಳು ಬಲಿಯಾಗಿರುವಂಥದ್ದು. ನಾನು ಪ್ರಸ್ತುತ ಉಪ್ಪಾರಳ್ಳಿ ಫ್ಲೇವರ್ ಕೆಳಗಿದ್ದೇನೆ. ಇಲ್ಲೂ ಕೂಡ ಒಂದು ಬಾಕ್ಸ್ ಬಲಿಗಾಗಿ ಕಾದು ನಿಂತಿದೆ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತಿರ್ಬೋದು ಎಷ್ಟರ ಮಟ್ಟಿಗೆ ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ. ನೀವು ದೃಶ್ಯದಲ್ಲಿ ನಿಜಕ್ಕೂ ಸಹ ಈ ರೀತಿಯ ಅಧಿಕಾರಿಗಳ ನಿರ್ಲಕ್ಷ್ಯ, ಒಂದು ಟೇಪ್ ಕೂಡ ಹಾಕಿಲ್ಲ, ಏನು ಬಲಿಗೋಸ್ಕರ ಕಾದು ನಿಂತಿದೆ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಇನ್ನು ಫುಡ್ ಸ್ಟ್ರೀಟ್ ಇರೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ದಿನನಿತ್ಯ ಬರ್ತಾರೆ. ಆದರೂ ಕೂಡ ಕೆಇಬಿ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಕೆಇಬಿ ಅಧಿಕಾರಿಗಳು ಇದು ಕಾಣ್ತಾ ಇಲ್ವಾ? ದಿನನಿತ್ಯ ಇಲ್ಲೇ ಓಡಾಡ್ತಾರೆ ಕೆಇಬಿ ಅಧಿಕಾರಿಗಳು. ಜಿಲ್ಲೆಯಾದ್ಯಂತ ಈ ರೀತಿ ಅನೇಕ ಸಮಸ್ಯೆಗಳಿದ್ದಾವೆ. ಜಿಲ್ಲೆಯಾದ್ಯಂತ ಈ ರೀತಿ ಬಾಯಿ ತೆರೆದು ನಿಂತಿದ್ದಾವೆ ಪೆಟ್ಟಿಗೆಗಳು. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಣ್ಣಿದ್ದು ಕುರುಡಾಗಿದೆ. ಒಂದು ಜಾಗದಲ್ಲ, ಹಲವಾರು DC ಕಚೇರಿ ಮುಂಭಾಗ ಇರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು, ಪ್ರತಿ ಒಂದು ಕಡೆನೂ ಇದೇ ಥರ ಸಮಸ್ಯೆ ಇದೆ. ಆದರೆ ಕೆಇಬಿ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕುಂತಿರುವಂಥದ್ದು. ಈಗಾಗಲೇ ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಸೇರಿ 4 ಜೀವಗಳು ಈಗಾಗಲೇ ಬಲಿಯಾಗಿದೆ. ಬಲಿ ಆದರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಏನು ಅಧಿಕಾರಿಗಳು ಜೀವ ಹೋದ್ಮೇಲೆ ಏನು ಅವರಿಗೆ ಅನುದಾನ ಕೊಡ್ತೀವಿ, ಅವ್ರ ಮನೆ ಪರಿಹಾರ ಕೊಡ್ತೀವಿ ಅನ್ನೋ ಅಧಿಕಾರಿಗಳು ಈ ರೀತಿಯ ಅವ್ಯವಸ್ಥೆ ಆದಾಗ ಇದು ಮುಂಚಿತವಾಗಿ ಯಾಕೆ ಸರಿ ಮಾಡಲ್ಲ? ಅದರಲ್ಲೂ ಈಗ ಮಳೆ, ನಿನ್ನೆ ರಾತ್ರಿ ಕೂಡ ಮಳೆ ಬಂತು. ಅದೇ ರೀತಿ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಎಲೆಕ್ಟ್ರಿಕ್ ಶಾಕು ದಿನನಿತ್ಯ ಇಲ್ಲಿನ ಭೀತಿಯಲ್ಲಿ ಬದುಕುವಂತಹ ಜನರಿಗೆ ನಿಜಕ್ಕೂ ಸಹ ತೊಂದರೆ ಆಗ್ತಾ ಇದೆ.
ಎಲ್ಲೋ ಒಂದು ಕಡೆ KEB ಅಧಿಕಾರಿಗಳ ನಿರ್ಲಕ್ಷ್ಯ ದಿನನಿತ್ಯ, ಅದರಲ್ಲೂ ತುಮಕೂರಿನಲ್ಲಿ 4 ಬಲಿಯಾದರೂ ಇವು KEB ಅಧಿಕಾರಿಗಳು ಕಣ್ಮುಚ್ಕೊಂತಿರೋದು ನಿಜಕ್ಕೂ ಸಹ ಶೋಚನೀಯ. ಅದರಲ್ಲೂ ಜಿಲ್ಲಾಡಳಿತ ಖಡಕ್ ಸೂಚನೆ ಕೊಡಬೇಕು KEB ಅಧಿಕಾರಿಗಳಿಗೆ. ಏನು ಈ ರೀತಿ ಜಿಲ್ಲಾದ್ಯಂತ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ಆದೇಶ ಹೊರಡಿಸೋ ಮೂಲಕ ಏನು KEBಗೆ ಒಂದು ಖಡಕ್ ಸಂದೇಶ ಕೊಡಬೇಕು. ಈ ಮೂಲಕ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ, KEB ಅಧಿಕಾರಿಗಳು ಜೊತೆಗೆ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು ಅನ್ನೋದು ಪ್ರಜಾಶಕ್ತಿ TV ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.